ನೋಡ್ರಿ, ತಂತ್ರಗಾರಿಕೆ ಇಲ್ಲ ರೀ. ನೋಡ್ರಿ, ನಾನು 2 ಚುನಾವಣೆ ಲಾಸ್ಟ್ ಸೋತಿಲ್ವೇನ್ರಿ? ನಾನು ತಂತ್ರಗಾರಿಕೆ ಎಲ್ಲಿದ್ದೇವೆ? ನಾನು ಚುನಾವಣೆ ಲಾಸ್ಟ್ ಟೈಮ್ 2 ಚುನಾವಣೆ ಸೋತಿದ್ದೇನೆ. ಸೋಲ್ತೀವಿ ಅಂತಾನೆ ಹೇಳಿದ್ದೀನಿ, ಗೆಲ್ತೀವಿ ಅಂತ ಹೇಳಿಲ್ಲ. ನಾನು ಮನಸ್ಸಿಗೆ ಬಂದ್ರೆ ಭಾವನೆ ಹೇಳಿದ್ದೀನಿ. ಅದು ಹೆಂಗ್ ಬೇಕಾದ್ರೆ ರಿಸಲ್ಟ್ ಆಗ್ಬೋದು. ಈಗ ಲಾಸ್ಟ್ 2 ಚುನಾವಣೆನ ನಾನು ಸೋತೇ ಇದ್ದೀನಿ. ನಾನೆಲ್ಲ ಚುನಾವಣೆಗಳನ್ನ ಗೆಲ್ತೀನಿ ಅಂತ ಹೇಳಿದ್ದೆ, ಸೋಲ್ತೀನಿ ಅಂತ ಹೇಳಿದ್ದೀನಿ, ಸೋತೂ ಇದ್ದೀನಿ. ನಮ್ಮ ಕಾರ್ಯಕರ್ತರ ಮುಖಂಡರುಗಳಿಗೆ ಈ ಚುನಾವಣೆ ಆದ್ಮೇಲೆ ಈ ಜೂಜು ಗ್ಯಾಮ್ಲಿಂಗ್ ಯಾರು ಆಡ್ಬಾರ್ದಪ್ಪ, ಸುಮ್ಮನೆ ಎಲ್ಲ ಅನಾವಶ್ಯಕವಾಗಿ ಇವೆಲ್ಲ ನ್ಯೂಸೆನ್ಸ್, ಕಾನೂನು ವಿರುದ್ಧವಾದಂಥ ವಿಚಾರ ಇವೆಲ್ಲ. ಈಗ ಕಾನೂನಿಗೆ ತಪ್ಪು ಇದೇನಾಗುತ್ತೆ, ಎಮೋಷನಲ್ ಆಗಿ ಜನ ಏನೋ ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಈಗ ನಾನು ಸೋತಿರೋನಲ್ಲ, ನಾನು 2 ಸಲ ಸೋತಿದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ಸೋತಿದ್ದಾರೆ. ಆದ್ರೆ ಅದೇನಾಗಿದೆ, ಅವ್ರಿಗೆ ಇಡೀ ರಾಜ್ಯದಲ್ಲಿ ಹಳೆ ಮೈಸೂರು ಭಾಗ ಎಲ್ಲ ಬಂದು ಚುನಾವಣೆ ಮಾಡೋದು. ಅವ್ರ ನಾಮಿನೇಷನ್ ಇಡುತ್ತವಿಂದ ಅವ್ರ ಆರ್ಭಟ ತುಂಬಾ ಜಾಸ್ತಿನೇ ಇತ್ತು. ನಾಮಿನೇಷನ್ ಬಂದು ಚುನಾವಣೆ ನೆನ್ನೆ ಮುಗಿ ತನಕನೂ ಇಡೀ ರಾಜ್ಯದ ಸಮುದಾಯದ ಮುಖಂಡರೆಲ್ಲ ಚನ್ನಪಟ್ಟಣದಲ್ಲೇ ಇತ್ತು. ನೋಡೋಣ ಏನಾಗುತ್ತೆ. ನಾನೇನು ಸತ್ಯ ವಾಸ್ತವತೆನೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ರಿಸಲ್ಟು ಈಗ ಬೂತ್ ಅಲ್ಲಿ ಭದ್ರವಾಗಿದೆ. 23 ತಾರೀಕು ಗೊತ್ತಾಗುತ್ತೆ. ಬಗ್ಗೆ ಯಾವೊಬ್ಬ ನಾಯಕರಿಗೂ ಕಾನ್ಫಿಡೆಂಟ್ ಇರಲ್ಲ ಅಷ್ಟು ಟ್ರಿಕಿ ಆಗೋಯ್ತು ಚನ್ನಪಟ್ಟಣದ ಮತದಾರರು. ಈಗ ಎಲ್ಲ ಒಂಥರ ಪರಿಸ್ಥಿತಿ ಎಲ್ಲ ವಿಚಿತ್ರ, ಎಲ್ಲ ಮಿಕ್ಸ್ ಆಗೋಗಿದೆ ರೀ. ಒಂದ್ ಚುನಾವಣೆ ಅವತರಿದ್ವಿ, ಇನ್ನೊಂದು ಚುನಾವಣೆಗೆ ಇಲ್ಲಿ ಬಂದ್ವಿ. ನಾವು ಪಾರ್ಲಿಮೆಂಟ್ ಅಲ್ಲಿ ಅವ್ರ ವಿರುದ್ಧ ಮತ ಕೇಳಿ ಈಗ ಅವ್ರ ಜೊತೆ ಸೇರ್ಕೊಂಡು ಈ ಚುನಾವಣೆ ಮಾಡ್ತಿದ್ವಿ, ವಿಧಾನಸಭೆ ಚುನಾವಣೆ. ಹಾಗೆ ಮತದಾರ ಯಾವ ತರ ತೀರ್ಮಾನ ತಗೋತಾ ಇರೋದು ಮಾತ್ರ ನನಗೆ ಇದೊಂದು ರೀತಿ ಯಕ್ಷ ಪ್ರಶ್ನೆ. ಈಗ ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ಕ್ಷೇತ್ರಗಳ ಚುನಾವಣೆ ಬೇರೆ. ಚನ್ನಪಟ್ಟಣದಲ್ಲಿ ಈ ತರ ವಿಚಿತ್ರ ಪರಿಸ್ಥಿತಿ ಅಲ್ಲ. ಇಲ್ಲ, ಪಕ್ಷೇತರವಾಗಿ ನಿಂತ್ಕೊಂಡು ಉಪಚುನಾವಣೆ ಮಾಡುವಷ್ಟು ಮೂರ್ಖದನ್ನೆಲ್ಲ ಕಷ್ಟ ಆಗ್ತಾ ಇತ್ತು. ಇದು ಸರಿ ಇದೆ, ಒಂದು ಯಾವ್ದೋ ಒಂದು ಪಕ್ಷ, ಅದ್ರದ್ದು ಒಂದು ಸರ್ಕಾರ ಇದೆ. ನೋಡೋಣ, ರಿಸಲ್ಟ್ ಬರೋ ತನಕ ನನ್ಗೆ ಏನಿದೆ. ಯಾವ ವಿಚಾರ ಇಲ್ಲಪ್ಪ, ಯಾವ ವಿಚಾರ ಸೇಫ್. ಈಗ ನೋಡ್ರಿ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ನಮ್ದು ಯಾವುದು ಆ ಥರ ಸಬ್ಜೆಕ್ಟ್ ಇಲ್ಲ. ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ, ಯಾವುದೇ ರೀತಿಯ ಇದಿಲ್ಲ. ಈ ಚುನಾವಣೆಗೆ ನಾವು ಕೇಳಿದ್ದೀವಿ, ಸರ್ಕಾರ ಇದೆ, ಅವ್ರದ್ದು ಗ್ಯಾರಂಟಿ ಇದೆ, ಅವ್ರ ಯೋಜನೆಗಳಿದೆ, ಗೌರ್ಮೆಂಟ್ ಇದೆ, ಮತ ಹಾಕಿ ಅಂತ ಕೇಳಿದ್ದೀವಿ. ನೋಡೋಣ.